ಎಷ್ಟೋ ಜನ ಸಾಹಿತಿಗಳು ಆಗ್ಲೂ ಇವತ್ತಿಗೂ ಹಾಗೇನೆ ಅವತ್ತಿಗೂ ಹಾಗೇನೆ ಮಹಾರಾಜರ ದಿವಾನರ ಸಂಪರ್ಕಗಳನ್ನ ಇವತ್ತು ಮುಖ್ಯಮಂತ್ರಿ ಮಂತ್ರಿ ಇದ್ದ ಹಾಗೆ ಅವ್ರ ಸಂಪರ್ಕ ಇಟ್ಕೊಂಡು ರಾಜಸೇವಾಸಕ್ತ ಅವು ಇವು ಎಲ್ಲ ತಗೊಂಡ್ರು. ಇವ್ರು ಏನೂ ತಗೊಂಡೇ ಇಲ್ವಲ್ಲ. ಇವ್ರು ಕೊಡಿಸುವಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದವರು ಏನನ್ನೂ ಕೂಡ ತಗೊಳ್ಳೇ ಇಲ್ವಲ್ಲ. ಯಾಕಂದ್ರೆ ಇವತ್ತು ನೀವು ನೋಡಿದ್ರೆ ತನ್ನ ವಿಗ್ರಹಕ್ಕೆ ತಾನೇ ಹಾರ ಹಾಕೊಂಡಂತಹ ಮಹಾನುಭಾವರು ನಮ್ಮ ನಡುವೆ ಇದ್ದಾರೆ. ಪಂಡಿತ್ ತಾರಾನಾಥರು, ಶಿವರಾಮ್ ಕಾರಂತರು, ಶ್ರೀರಂಗರು ಎಲ್ಲರೂ ಬಂದಿದ್ದಾರೆ. ಆದರೆ ಅವ್ರು ಯಾರಿಗೂ ಇಲ್ಲದೆ ಇರೋ ಮುಖ ಏನು ಅಂತಂದ್ರೆ DVG ಅವರು ಅವರ ಸಾಹಿತಿಗಳು ಹೌದು, ಈ ನಾಡಿನ ಹಿರಿಯ ಪತ್ರಕರ್ತರು ಹೌದು, ಮತ್ತು ರಾಜಕೀಯ ಸಂಬಂಧಗಳನ್ನು ಇಟ್ಕೊಂಡಿದ್ದವರು ಹೌದು. ಈ ಪ್ರಜಾಪ್ರಭುತ್ವದ ಈ ಸಂಬಂಧಗಳೆಲ್ಲ ಅವ್ರದ್ದು. ಇವ್ರು ಓದಿರೋದೆಷ್ಟು? ಕೇವಲ SLCನೂ ಅಲ್ಲ, ಕೇವಲ SLCನೂ ಅಲ್ಲ. ಇವ್ರು ತರ್ತಾ ಇದ್ದ ಪತ್ರಿಕೆ ಯಾವುದು? ಕರ್ನಾಟಕ ಅನ್ನುವ ಪತ್ರಿಕೆ, ಇಂಗ್ಲಿಷ್ ಪತ್ರಿಕೆ. ಅರೇರೆ, ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನಮ್ಮ ಚಾನಲ್ಲಿಗೂ ಹರಿಹರ ಪ್ರಿಯರಿಗೂ ಅನುಚಾನಕವಾದಂಥ ಒಂದು ಅನುಬಂಧ, ಭಾವನಾತ್ಮಕವಾಗಿ ಕೂಡ ನನಗೆ ಮತ್ತು ಅವರಿಗೆ ಒಂದು ವಿಚಿತ್ರವಾದ ಅನುಸಂಧಾನ ಇದೆ. ಹೊರಗಡೆಯವರಿಗೆ ಬಹಳ ಬಿಗುವಾಗಿ ಕಟುವಾಗಿ ಕಾಣುವ ಹರಿಹರ ಪ್ರಿಯರು ನನಗೆ ಸರಳವಾಗಿ, ಸುಂದರವಾಗಿ, ಆರ್ದ್ರವಾಗಿ ನನ್ನೊಳಗೇನೆ ಎಲ್ಲೋ ಒಂದು ಕಡೆ ಧ್ವನಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅನುರಕ್ತವೂ ಅನುರಣಿತವೂ ಎಲ್ಲವೂ ಹೌದು. ಹಾಗಾಗಿ ಆಗಾಗ ನಾನು ಅವ್ರ ಹತ್ರ ಬರ್ತೇನೆ. ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದ ಗರ್ಭದಲ್ಲಿ ಇರುವ ಮುತ್ತು, ಹವಳ, ರತ್ನ, ವಜ್ರ, ವೈಢೂರ್ಯಗಳನ್ನು ಅವ್ರ ಮೂಲಕ ನಾನು ತೆಗೆಸ್ತೇನೆ, ಅಗೆಸ್ತೇನೆ. ಅವರು ಅದನ್ನು ಸ್ವಚ್ಛ ಮಾಡಿ ಸುಂದರವಾಗಿ, ತಿಳಿಯಾಗಿ ನಮಗೆ ಕೊಡ್ತಾ ನಿಮ್ಮ ಬುದ್ಧಿ, ಭಾವ, ಬದುಕು ಅದಕ್ಕೆ ಒಂದು ಸಂವಾದಿಯಾಗಿ ನಮ್ಮ ಚಾನಲ್ಲು ಕೆಲಸ ಮಾಡ್ತಾ ಇದೆ. ನಾವು ಸತ್ಯಕ್ಕಾದರೂ ಚಳವಳಿಗಳ ಬಗ್ಗೆ ಮಾತಾಡಬೇಕು ಅಂತ ಅಂದುಕೊಂಡಿದ್ದೆವು. ಇದ್ದಕ್ಕಿದ್ದ ಹಾಗೆ ಅದು ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರ ಬಗ್ಗೆ, ಆಗಿ ಹೋದ ಮಹನೀಯರ ಬಗ್ಗೆ, ಅವರ ಕೃತಿಗಳ ವಿಮರ್ಶೆ ಅಲ್ಲ. ಇಲ್ಲಿ ವಿಮರ್ಶಕರು ಬೇಕಾದಷ್ಟು ಜನ ಇದ್ದಾರೆ. ಅವರ ಕೃತಿಗಳ ಬಗ್ಗೆ ಅದು ಒಂದು ರೀತಿಯಲ್ಲಿ ಅತಿ ಹೆಚ್ಚು ಅನ್ನುವ ಮಟ್ಟದಲ್ಲೇ ಚರ್ಚೆಗಳು ಆಗಿದ್ದಾವೆ. ಆದರೆ ವ್ಯಕ್ತಿಗತವಾಗಿ ಅವರೆಲ್ಲ ಹೇಗಿದ್ರು, ಅವರು ಬದುಕಿದ ಪರಿಸರ ಹೇಗಿತ್ತು, ಅವರ ಮೂಲಕ ನಾವು ಇವತ್ತು ಇತಿಹಾಸದ ಕೆಲವು ಮುಖಗಳನ್ನ, ಮಜಲುಗಳನ್ನ ಹೇಗೆ ಕಾಡ್ಲಿಕ್ಕೆ ಸಾಧ್ಯ, ವೈಯಕ್ತಿಕವಾಗಿ ಹರಿಹರ ಪ್ರಿಯ ಅವರ ದೃಷ್ಟಿಕೋನದಲ್ಲಿ ಈ ಮಹನೀಯರು ಆಕೃತಿಗೊಳ್ಳುವುದು ಹೇಗೆ, ಈ ಕುತೂಹಲ ನನಗಿತ್ತು. ಅದಕ್ಕೆ ಅವರು ಸೌಭಾಗ್ಯ ಅನ್ನೋ ಹಾಗೆ ಅವರ ಎಲ್ಲ ಇತ್ತೀಚಿನ ವಿಪ್ಲವಗಳ ಮಧ್ಯೆಯೂ ಇಲ್ಲ, ನಾನು ಮಾತಾಡ್ತಾನೆ ಗಣಪತಿ, ಮಾತಾಡಬೇಕು ಅಂತ ಹೇಳಿ ನಮ್ಮೆದುರು ಇವತ್ತು ಕೂತಿದ್ದಾರೆ. ಇವತ್ತಿನ ಈ ಎಪಿಸೋಡಿನ ಈ ಮಹಾಸರಣಿಯ ಮೊದಲ ಕಂತು DV ಗುಂಡಪ್ಪನವ್ರ ಬಗ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸ್ತಾ, ನಮ್ಮ ಹರಿಹರ ಪ್ರಿಯ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತಾ ಆ ಎಪಿಸೋಡನ್ನು ಆರಂಭಿಸಿ ಮತ್ತೆ ನಿಧಾನವಾಗಿ ಇಡೀಯದಾಗಿ ಒಂದು ಸುತ್ತು ಬರುವ ಕೆಲಸವನ್ನು, ಸಾರಸ್ವತ ಲೋಕಕ್ಕೆ ಒಂದು ಸುತ್ತು ಬರುವ ಕೆಲಸವನ್ನು ಮಾಡ್ತೇವೆ. ನಿಮ್ಮೆಲ್ಲರ ಪರವಾಗಿ, ನನ್ನ ಚಾನೆಲ್ನ ಪರವಾಗಿ, ಕನ್ನಡ ಸಾರಸ್ವತ ಲೋಕದ ಎಲ್ಲ ಪ್ರಜ್ಞಾವಂತರ ಪರವಾಗಿ ಹರಿಹರ ಪ್ರಿಯ ಅವರನ್ನು ಈ ಮಹಾಸರಣಿಗೆ ಆಹ್ವಾನಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ. ನಾವು ಮತ್ತೆ ಸೇರ್ತಾ ಇದ್ದೇವೆ. ಹೌದು ಹೌದು, ನಮ್ಮಿಬ್ಬರ ಅನುಬಂಧ ಬಿಟ್ಟಿದ್ದಲ್ಲ ಅದು. ಹೌದು ಅಲ್ಲ. ಹಾಗಾಗಿ ಬೇರೆ ಬೇರೆ ದಿಕ್ಕಿನಿಂದ ಸಾಹಿತ್ಯದ ನೆಲೆಯಲ್ಲಿ ನಾವು ಮಾತಾಡ್ತಾ ಬಂದಿದ್ದೇವೆ. ಹೌದು. ಈಗ ಬಹುತೇಕವಾಗಿ ಕನ್ನಡದ ಒಟ್ಟು ಸಾರಸ್ವತ ಲೋಕದಲ್ಲಿ ಮಹಾ ಘಟಾನುಘಟಿ ದಿಗ್ಗಜರು ಆಗಿ ಹೋಗಿದ್ದಾರೆ. ಆದರೆ ಅವ್ರ ಬಗ್ಗೆ ಒಂದು ಮರು ಅವಲೋಕನ, ಮರು ಓದು, ಮರು ನೋಟ, ಈ ಥರದ ಸಾಧ್ಯತೆಗಳನ್ನು ಇವತ್ತು ನಿರೀಕ್ಷೆ ಮಾಡೋದು ಕಷ್ಟ. ಯಾಕಂತಂದರೆ ಅವರ ಒಡನಾಡಿಗಳು ಕೂಡ ಹೆಚ್ಚಿನವರಿಲ್ಲ. ಆಮೇಲೆ ಒಡನಾಟದ ಆ ಸವಿಯನ್ನೋ, ಆ ಒಗರನ್ನೋ ಅಥವಾ ಆ ಬಾಂಧವ್ಯವನ್ನೋ ಅದನ್ನು ಸಾಹಿತ್ಯದ ಸಮಕಾಲೀನ ನೋಟಕ್ಕೆ ಒಂದು ಏನೋ ಸಮೀಕರಿಸಿ ಅದನ್ನು ತೌಲನಿಕವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಇದ್ದಂಥ ವ್ಯಕ್ತಿಗಳು ಬಹಳ ಕಡಿಮೆ. ಇದೆಲ್ಲದಕ್ಕೂ ಆಕರ ಆಗಬಲ್ಲರು ಮತ್ತು ಅದೆಲ್ಲದಕ್ಕೂ
ಒಂದು ದೃಷ್ಟಿ ಸಾಕ್ಷಿಯಾಗಿಯೂ ಮಾತಾಡಬಲ್ಲಂಥ ಯೋಗ್ಯತೆ, ಸಾಧ್ಯತೆ, ಓದು, ಹಿನ್ನೆಲೆ ಎಲ್ಲವೂ ಅದು ಪುಸ್ತಕ ಮನೆ ಹರಿಹರ ಪ್ರಿಯರಲ್ಲಿ ಇದೆ ಅಂತ ನಂಬಿದವನು ನಾನು ಮತ್ತು ನನ್ನಂಥವರು. ಹಾಗಾಗಿ ನಿಮ್ಮೊಟ್ಟಿಗೆ ಇವತ್ತು ಮತ್ತೆ ಮುಖಾಮುಖಿ ಆಗ್ಲಿಕ್ಕೆ ಬಂದಿದ್ದೇನೆ. ಯಾವ ವಿಷಯ, ಯಾವ ರೀತಿ, ಎಲ್ಲಿಂದ ಆರಂಭಿಸ್ತೀರಿ, ಹೇಗೆ ಅದನ್ನು ಮುಂದುವರಿಸ್ತೀರಿ, ಅದೆಲ್ಲವೂ ನಿಮಗೆ ಬಿಟ್ಟದ್ದು. ಸಂತೋಷ ಗಣಪತಿಯವರೇ. ಅದು ನೀವು ಮಾತಾಡಿದ ಇಷ್ಟು ಮಾತುಗಳಲ್ಲಿ ಒಂದು ನಾಡಿನ ಒಂದು ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾದ ಜವಾಬ್ದಾರಿಯನ್ನು ನೀವು ತಲೆ ಮೇಲೆ ಹೊತ್ಕೊಂಡು ಇಂಥದ್ದೊಂದು ಕೆಲಸ ಮಾಡಬೇಕು ಅಂತ ನೀವು ಕೂಡ ಮುಂದೆ ಬಂದಿದ್ದೀರಿ. ಏನೇ ಆದರೂ ಸರಿ ನಾನು ಮಾಡ್ತೀನಿ ಅಂತ. ಇದು ಎಂಥದ್ದು ಅಂತಂದರೆ, ಇದು ಏನು ನಾನಿಲ್ಲಿ ಸಾಹಿತ್ಯ ಚರಿತ್ರೆಯನ್ನಾಗಲಿ ಅಥವಾ ಸಾಂಸ್ಕೃತಿಕ ಚರಿತ್ರೆಯನ್ನಾಗಲಿ ನಾವು ಬರೆಯಕ್ಕೆ ಹೊರಟಿದ್ದಲ್ಲ. ನನ್ನ ಒಳಗಡೆ ಇರುವ ಈ ಕ್ಷೇತ್ರ ಏನಿದೆ ಒಂದೇ ಒಂದು ಸಾಹಿತ್ಯ. ಯಾಕಂದರೆ ನನಗೆ ನೀವಾಗಲೇ ಹಿಂದೆ ಬೇಕಾದಷ್ಟು ಸಲ ಹೇಳಿದ್ದೀರಿ, ನನಗೆ ಸಂಗೀತ, ಚಿತ್ರಕಲೆ, ಆಮೇಲೆ ಸಿನಿಮಾ, ಆಮೇಲೆ ಬೇರೆ ಬೇರೆ ರಂಗಭೂಮಿ ಇತ್ಯಾದಿ ಎಲ್ಲ ಕ್ಷೇತ್ರಗಳ ಜೊತೆಯೂ ಕೂಡ ನಾನು ಒಡನಾಟ ಇಟ್ಕೊಂಡವನು. ಬೆಳೆಯುವಾಗಲೇ ಅದ್ರ ಜೊತೆನೇ ಬೆಳೆದವನು ನಾನು. ಹಾಗಾಗಿ ನಾವು ಇನ್ನೂ ಅಲ್ಲಿಗೆ ಕೈ ಹಾಕಿಲ್ಲ. ಈಗ ಸದ್ಯಕ್ಕೆ ನಾವು ಸಾಹಿತ್ಯದ ಮಟ್ಟಿಗೆ ಮಾತ್ರವೇ ನಾವು ಇದು ಮಾಡ್ತಾ ಇದ್ದಾಗ, ನನ್ನ ಒಳಗಡೆ ಇನ್ನೂ ಜೀವಂತವಾಗಿರುವ, ಈಗ ನನಗೆ 75, ಈ 75ರಲ್ಲಿ ಇನ್ನೂ ಜೀವಂತವಾಗಿ ಉಳಿದಿರುವಂತಹ ಸಾಹಿತಿಗಳನ್ನು ಕುರಿತು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಆಶಿಸ್ತವನು. ಹಾಗಾಗಿ ಏನಾಗ್ತಾನೆ ಅಂದರೆ, ಅಂತಹ ವ್ಯಕ್ತಿಗಳನ್ನ, ಕನ್ನಡದ ಸಾಹಿತ್ಯದ ಸಾಹಿತಿಗಳನ್ನು ನಾವು ಇವತ್ತು ಪರಿಚಯ ಅಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಚಾರಗಳೇ. ಯಾವ ಸಾಹಿತಿ ಬಗ್ಗೆಯೂ ನಾವು ಇಲ್ಲೇನು ವಿಮರ್ಶೆ ಆಗಲಿ ಅಥವಾ ಅವರ ಬಯೋಡೇಟಾ ಇಟ್ಕೊಂಡು ಬಯೋಪಿಕ್ ಅಂತ ಏನು ಬರ್ತಾ ಇದೆ ಈಗ, ಅದು ಪಿಕ್ಕು ಗಿಕ್ಕು ಏನೂ ಅಲ್ಲ. ಇದು ನನ್ನ ಒಳಗಡೆ ಅದಕ್ಕೆ ನಮ್ಮ ಡಾಕ್ಟರ್ ಕೆ ಸತ್ಯನಾರಾಯಣ ನನ್ನ ಬಗ್ಗೆ ನೀವು ಆತ್ಮಕಥೆ ಬರೀರಿ ಅದಕ್ಕೆ ಅಂತ ಅವನ ಸೂಚನೆಯೂ ಕೊಟ್ಬಿಟ್ಟಿದ್ದಾರೆ. ಅಂದರೆ ಶೀರ್ಷಿಕೆಯನ್ನು, ನನ್ನ ಕತೆ ನನ್ನದಲ್ಲ ಅಂತಂದರೆ ನಿಮ್ಮದೂ ಕೂಡ. ಇಲ್ಲಿ ಯಾರ್ಯಾರು ನಾನು ಈಗ ಮುಂದೆ ಪ್ರಸ್ತಾಪ ಮಟ್ಟ ಹೋಗ್ತೀನೋ ಅವರೆಲ್ಲರೂ ಕೂಡ ಈ ನಾಡಿಗೆ ಸೇರಿದವರು. ಹಾಗೆ ನನ್ನ ಅಂತರಂಗದಲ್ಲಿ ಅವರು ಇನ್ನೂ ಜೀವಂತವಾಗಿರುವಂಥವ್ರು, ಆ ನೆನಪುಗಳು ಮಾತ್ರ. ಹಾಗಾಗಿ ಇದೊಂದು ರೀತಿ ನನ್ನ ಮನಸ್ಸನ್ನು ಸೆಳೆದ, ನನ್ನ ಕಣ್ಣನ್ನು ಸೆಳೆದ ಆ ಸಾಹಿತ್ಯಗಳನ್ನು ಕುರಿತು ನಾವು ನೆನಪು ಮಾಡ್ಕೊಳ್ಳೋದು, ಮೆಲುಕು ಹಾಕೋದಷ್ಟೇ ನನ್ನ ಉದ್ದೇಶ ಅಂತ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಇವಾಗ. ಆದ್ದರಿಂದ ನಾವು ಈಗ ಪ್ರಾರಂಭಕ್ಕೆ ನಾವು DVG ಅವರಿಂದ ನಾವು ಇದನ್ನು ಪ್ರಾರಂಭ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಹಿಂದಿನವ್ರನ್ನ ನಾನು ನೋಡಿಲ್ಲ. ಈಗ ಗೋವಿಂದ ಪೈ ಅವ್ರನ್ನ, ಪಂಜೆ ಮಂಗೇಶ್ ರಾಯರನ್ನ, ಅಥವಾ ಪಂಡಿತ್ ತಾರಾನಾಥರನ್ನ, ಹರ್ಡೇಕರ್ ಮಂಜಪ್ಪ ಅವ್ರನ್ನ, ಇಂಥವ್ರನ್ನ ನಾನು ನೋಡಿಲ್ಲ. ಅದೆಲ್ಲ ನನ್ನ ಅಧ್ಯಯನದಿಂದ ನಾನು ಅವ್ರು ಮಾಡಿಕೊಂಡೆ. ಬಹಳ ಮುಖ್ಯವಾಗಿ ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರಿದು ಈ ಹೆಸರುಗಳಿಗಿಂತ ಮುಂಚೆ ಈಗ ಡೆಪ್ಯೂಟಿ ಚನ್ನಬಸಪ್ಪ ಅವರು ಬೆಳಗಾವಿನಲ್ಲಿದ್ದು ಮಾಡಿದಂಥ ಕೆಲಸ ಇದೆಯಲ್ಲ, ಅದು ಇಂಗ್ಲೀಷ್ ಆಡಳಿತ, ಆಂಗ್ಲರ ಆಡಳಿತದಲ್ಲಿ ಡೆಪ್ಟಿ ಚನ್ನಬಸಪ್ಪ ಅವರು ಮಾಡಿದಂಥ ಕೆಲಸ ನನ್ನ ಮೇಲೆ ಸಿಕ್ಕಾಬಟ್ಟೆ ಪ್ರಭಾವ ಬೀರಿದೆ. ಅವ್ಯಾವನ್ನೂ ಇಲ್ಲಿ ನಾವು ಅವ್ರನ್ನ ಕುರಿತು ಇಲ್ಲಿ ಚರ್ಚೆಯೋ ಸಂವಾದವೋ ಏನನ್ನೂ ನಾನು ಮಾಡೋದಿಲ್ಲ. ನೋಡಿದ ವ್ಯಕ್ತಿಗಳಲ್ಲಿ ನನಗೆ ಹಿರಿಯರು, ದೊಡ್ಡವರು ಅನಿಸಿದ್ದು DV ಗುಂಡಪ್ಪ. ಅವರಿಂದ ಕುರಿತು ನಾನು ಶುರು ಮಾಡಬಹುದು ಅಂತ ನಾನೇ ಎಣಿಸಿದ್ದೀನಿ. ಅದಕ್ಕೆ ನಿಮ್ಮ ಒಪ್ಪಿಗೆಯನ್ನು ಕೂಡ ನಾನು ಬಯಸಿದ್ದೀನಿ ಇದು ಅಂತ. ನಾನು ಬೆಂಗಳೂರಿಗೆ ಬಂದಿದ್ದು 1969 ಕೊನೆಯೋ 70ರಲ್ಲಿ ಇಲ್ಲೇ ಇದ್ದೆ, ಬೆಂಗಳೂರಿನಲ್ಲಿದ್ದೆ ನಾನು. ಅದಕ್ಕೆ ಮುಂಚೆ 1969ರಲ್ಲಿ ನಾನು ಹೊಳೆನರಸೀಪುರದಲ್ಲಿ ಇದ್ದಾಗ SLC ಮುಗಿಸ್ಕೊಂಡು ನಾನು ಅಲ್ಲಿಗೆ 11ನೇ ತರಗತಿಗೆ ಬಂದವನು ಹೊಳೆನರಸೀಪುರಕ್ಕೆ. 66, 67. ಆ 67ರಲ್ಲಿ ಅದೇನಾಯಿತು, ನಾನು ನಪಾಸಾದೆ, ಫೇಲ್. ಹಾಗಾಗಿ ನನಗೆ ಈ ಸರ್ಕಾರಿ ವಿದ್ಯಾಭ್ಯಾಸ ನನ್ನ ಮೈಗೂಡೋದಿಲ್ಲ, ಹತ್ತೋದಿಲ್ಲ ಅಂತ ತೀರ್ಮಾನ ಮಾಡಿ ನಾನು ಇಲ್ಲ ಬೇರೆ ಇನ್ಯಾವುದಾದ್ರು ವೃತ್ತಿಯೋ ಉದ್ಯೋಗವೋ ಬದುಕನ್ನೋ ಕಂಡ್ಕೋಬೇಕು ಅಂತ ನಾನು ಹೊರಟಿದ್ದುಂಟು. ಅದು ಮುಂದೆ ಬರ್ತದೆ ಆಯಾ ವ್ಯಕ್ತಿಗಳ ಇದರಲ್ಲಿ. ನಾನು ಅಲ್ಲಿಂದ ಹಾಸನಕ್ಕೆ ಹೋಗಿದ್ದು, ಜನಮಿತ್ರರಲ್ಲಿ ಕೆಲಸ ಮಾಡಿದ್ದು, ಇತ್ಯಾದಿ ಇತ್ಯಾದಿ. ಆದರೆ 1970ಕ್ಕೆ ನನ್ನ ತಂಗಿ ಮತ್ತು ನನ್ನ ಭಾವ ಅವರು ಮಿಲಿಟ್ರಿನಲ್ಲಿದ್ದರು, ಏರ್ಫೋರ್ಸಲ್ಲಿ. ಅವರು 2 ಯುದ್ಧದಲ್ಲಿ ಭಾಗವಹಿಸಿದ್ದಾರೆ.
ಅವರು ಬೆಂಗಳೂರಿಗೆ ಬಂದರು. ಅವಾಗ ಅವ್ರು ನನ್ನನ್ನು ಕರೆದ್ರು. ನಮ್ಮ ಭಾವ ಶಂಕರ್ ನಾರಾಯಣ್ ಅಂತ, GN ಶಂಕರ್ ನಾರಾಯಣ್ ಅಂತ, ನನ್ನ ತಂಗಿ ಹೇಮಾವತಿ, ಅವರಿಬ್ಬರು ನೀವು ಬಂದ್ಬಿಡು ಬೆಂಗಳೂರಿಗೆ, ಏನಾದ್ರು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅವರು ಕರೆದ್ರು ನನ್ನನ್ನು. ಆವಾಗ ಬಂದೆ. ನಾನು ಬಂದು ಇಲ್ಲೂ ಕೂಡ ಏನೇನೋ ಸಣ್ಣ ಪುಟ್ಟದ್ದು ಟೈಪ್ ರೈಟಿಂಗ್ ಕಲಿಯೋಕ್ಕೆ ಹೋಗೋದು, ಅದು ಇದು ಇತ್ಯಾದಿ ಇತ್ಯಾದಿ ಏನೋ ಇತ್ತು ಬಿಡಿ. ಅದು ಯಾವ ನಾನು ಮಾಡ್ತಾನೆ ಇದು ನನಗಲ್ಲ ಅಂತಾನೆ ತೀರ್ಮಾನ ಮಾಡಿ ಬೆಂಗಳೂರಿನಲ್ಲಿ ವಾಸಿಸುವ ಸಾಹಿತಿಗಳನ್ನು, ಅದರಲ್ಲೂ ಕನ್ನಡದ ಸಾಹಿತಿಗಳನ್ನು ಪ್ರತ್ಯಕ್ಷ ನೋಡಿ ಅವ್ರ ಕುರಿತಾದಂತಹ ಜೀವನದ ಮಾಹಿತಿಯನ್ನು ತಗೊಂಡು ನಾನೊಂದು ಪುಸ್ತಕ ಮಾಡಿದ್ರೆ ಹೇಗಿರುತ್ತೆ ಅಂತ ನನಗೆ ಬಂದದ್ದು. ಅದಕ್ಕೆ ಯಾವ ಮಾದರಿನೂ ಇಲ್ಲ, ಅಥವಾ ಯಾರೋ ಇದನ್ನು ಮಾಡಪ್ಪ ಅಂತ ಯಾರೋ ನನಗೆ ಹೇಳಿದ್ದೂ ಇಲ್ಲ. ಹೀಗೆ ಹೊರಟಾಗ ನಾನು ಅಷ್ಟೊತ್ತಿಗೆ ಹೇಳಿದ್ನಲ್ಲ, ಒಂದು ಪುಸ್ತಕ ಬಂದಿತ್ತು ನಂದು, ಹೇಮಾವತಿ ಅಂತ, ಕವನ ಸಂಕಲನ. ಅದು ಹೊಳೆನರಸೀಪುರದಲ್ಲಿದ್ದಾಗ 69ರಲ್ಲಿ. ಅವಾಗ ನನಗೆ 17 ವರ್ಷ, ಆವಾಗ 16-17 ವರ್ಷ. ಸರಿ, ಅದೊಂದೇ ಅಷ್ಟೇ ನನಗೆ. ಆಮೇಲೆ ಅನ್ನಿಸ್ತು, ಓಹ್ ಇಲ್ಲ, ಬೇರೆ ಇನ್ನೂ ಆಳವಾಗಿ, ಬಹಳ ಇನ್ನೂ ಎತ್ತರವಾಗಿ ನಾನು ಬರವಣಿಗೆ ಆಲೋಚನೆ ಮಾಡಬೇಕು ಅಂದಾಗ ಕೆಲವ್ರನ್ನಾರು ನೋಡೋಣ, ಅವ್ರು ಹೇಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಹಾಗಾಗಿ ವ್ಯಕ್ತಿಗಳನ್ನು ನೋಡುವುದು, ಅವರು ಬರೆದ ಕೃತಿಗಳನ್ನು ಓದುವುದು, ನನ್ನ ಬರವಣಿಗೆಯನ್ನು ಮಾಡುವುದು, ಇದನ್ನೇ ನಾನು ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಇಟ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಾಗ ನಾನು ಬೆಂಗಳೂರಿನಲ್ಲೆಲ್ಲ ಒಂದು ಕಾರ್ಡ್ ಮಾಡಿಸಿದ್ದೆ. ಆ ಕಾರ್ಡ್ ಹಿಡ್ಕೊಂಡು ಕೆಲವರು ಮನೆಗಳಿಗೆಲ್ಲ, ನಾನು ಪ್ರತ್ಯಕ್ಷ ನೋಡದೇ ಇರೋ ವ್ಯಕ್ತಿಗಳೇ ಇಲ್ಲ ಆವಾಗ ಬೆಂಗಳೂರಿನಲ್ಲಿ 70ರಲ್ಲಿ. ಹಾಗಿದ್ದಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ, ತಗೊಂಡು ಬಂದೆ. ಪೋಸ್ಟಲ್ಲಿ ಕೆಲವರು ಕಳಿಸಿದ್ದಾರೆ, ಅಲ್ಲೇ ಬರ್ಕೊಟ್ಟವರು ಉಂಟು, ಇತ್ಯಾದಿ ಇತ್ಯಾದಿ. ಅದರದ್ದು ಎಷ್ಟು ಆಶ್ಚರ್ಯ ಅಂತಂದರೆ, ಆ ಬೆಂಗಳೂರು ಬರಹಗಾರರು ಅನ್ನೋದು 70ರಲ್ಲಿ ಮಾಡಿ ಮೊದಲನೇ ಸಲಕ್ಕೆ ಮೊದಲನೇ ಮುನ್ನುಡಿ ಬರೆದವರು ಪ್ರೊಫೆಸರ್ LS ಶೇಷಗಿರಿರಾಯರು. ಅದು ಪ್ರಿಂಟ್ ಆಗಲಿಲ್ಲ. ಆಮೇಲೆ ಒಂದು 2 ವರ್ಷ ಆದಮೇಲೆ, ಇಲ್ಲ ಇದನ್ನ ಏನಾದ್ರು ಮಾಡಬೇಕು, ಬಿಡಬಾರ್ದು ಅಂಥೇಳಿ ನಾನು ಪ್ರೊಫೆಸರ್ G ವೆಂಕಟಸುಬ್ಬಯ್ಯ ಅವ್ರ ಹತ್ರ ಹೋದೆ. ಅವರು, ಅಪ್ಪ ಚೆನ್ನಾಗಿದೆ, ನೀನು ಮಾಡಿದೀಯ, LSS ಚೆನ್ನಾಗಿ ಬರೆದಿದ್ದಾರೆ, ನಾನು ಒಂದು ನೋಟ್ ಹಾಕ್ಕೊಡ್ತೀನಿ, ಇದನ್ನು ಹಾಕಿ ನೋಡೋಣ ಎಲ್ಲಾದರೂ ಯಾರು ಮಾಡ್ಬೋದೇನೋ ಅಂತ ಪ್ರೊಫೆಸರ್ G ವೆಂಕಟಸುಬ್ಬಯ್ಯ ಅವರು ಇನ್ನೊಂದು ಮುನ್ನುಡಿ ಬರೆದರು. ಆ 2 ಮುನ್ನುಡಿ ಇಟ್ಕೊಂಡು ಈ ಪುಸ್ತಕ ಹಸ್ತಪ್ರತಿಯನ್ನು, ಬೆಂಗಳೂರು ಬರಹಗಾರರು 300 ಜನದ ಬಗ್ಗೆ ಬರೆದಿದ್ದೆ ನಾನು. ಅದನ್ನು ಇಟ್ಕೊಂಡು ನಾನು ಎಲ್ಲ ಕಡೆನೂ ಹೋದೆ, ಯಾರೂ ಅದನ್ನು ಪ್ರಕಟಿಸೋದಕ್ಕೆ ಮುಂದೆ ಬರಲಿಲ್ಲ ಅವತ್ತು. ಆಮೇಲೂ ಬರಲಿಲ್ಲ. ಈಗೇನಾಯಿತು, ಯಾವುದೋ ಒಂದು ಆ ಕನ್ನಡ ವಿಶ್ವವಿದ್ಯಾನಿಲಯದ ವಿರುದ್ಧ ನಾನು ದೊಡ್ಡ ಸಮರ ಸಾರಿ. ಆ ಸಂದರ್ಭದಲ್ಲಿ ನನ್ನ ಅಡ್ವೊಕೇಟ್ ಅವರು, ನೀವು ಪರಸ್ಪರ ಇದು ಪತ್ರ ವ್ಯವಹಾರ ಮಾಡಿರುವಂಥದ್ದು ಯಾರ್ದಾರು ಇದಕ್ಕೆ ಸಂಬಂಧಪಟ್ಟಿದ್ದರೆ ಅದನ್ನು ತೆಗೀರಿ ಅಂದಾಗ, ನಮ್ಮ ಮನೆಯಲ್ಲಿದ್ದಂತಹ ನಾನು ವಿಪರೀತ ಬಾಕ್ಸ್ಗಳಲ್ಲಿ ತುಂಬಿಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರೂ ನನ್ನ ಜೊತೆ ವ್ಯವಹರಿಸಿದ್ದಾರೆ, ಈ ನಾಡಿನಲ್ಲಿರೋರೆಲ್ಲರೂ. ಅವಾಗೇನಾಯಿತು, ಆ ಪತ್ರ ವ್ಯವಹಾರ ಮಾಡುವಾಗ ಆ ಒಂದು ಬಾಕ್ಸಲ್ಲಿ ಈ ಬೆಂಗಳೂರು ನಗರ ಬರಹಗಾರರು ಅನ್ನುವಂತಹ ಹಸ್ತಪ್ರತಿ ಸಿಕ್ತು. 50 ವರ್ಷದ ನಂತರ ಅಷ್ಟು ಮನೆಗಳನ್ನು ಬದಲಾಯಿಸಿದೀವಿ, ಅಷ್ಟು ಸ್ಥಳ ಬೇರೆ ಬೇರೆ ಇದನ್ನೆಲ್ಲ ಬದಲಾವಣೆ ಆಗಿದೆ, ಇದು ಮಾತ್ರ ಕಳೆದು ಹೋಗಿಲ್ಲ. ಆಗ ನಾನೇನ್ ಮಾಡಿದೆ, ನನಗೆ ಈಗ ಇವತ್ತಿನ ಇದರಲ್ಲಿ ಒಬ್ಬ ಭಾಷಾಶಾಸ್ತ್ರಜ್ಞ, ಒಬ್ಬ ವಿಮರ್ಶಕ ಮತ್ತು ತೂಕದ ಮಾತುಕತೆ ಜೀವನಕ್ಕೆ ಮುಖ್ಯರಾದಂಥ ನನಗೆ ಅನಿಸಿದ್ದು ಒಬ್ಬ ವ್ಯಕ್ತಿ KV ನಾರಾಯಣ್ ಅವರು, ಡಾಕ್ಟರ್ KV ನಾರಾಯಣ್ ಅವರು. ಅವರಿಗೆ ಫೋನ್ ಮಾಡಿ ಕೇಳಿದೆ. ಅವರು ಆಮೇಲೆ ಅವ್ರಿಗೂ ನನ್ನ ಇದು ಮುಂದೆ ಬರ್ತದೆ ಆ ವಿಷಯಗಳೆಲ್ಲ. ಸೊ ಹೀಗಿದ್ದಾಗ ಪ್ರಿಂಟ್ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಮೊದಲು ನಾನು DVG ಅವ್ರು ನೋಡಬೇಕು ಅಂತ ಕನಸ್ಕೊಂಡಿದ್ದೆ. DVG ಅವ್ರ ಹತ್ರ ನಾನು ಕಾರ್ಡ್ ಬರ್ಸ್ಕೊಳ್ಳೋ ಸ್ಥಿತಿನಲ್ಲಿ ಇರಲಿಲ್ಲ, ಅವರು ಬರೆಯೋ ಇದರಲ್ಲೇನು ಇರಲಿಲ್ಲ. ಆದರೂ DVG ಅವರ ಮನೆಗೆ ಏನೀಗ DVG ರಸ್ತೆ ಅಂತ ಏನು ಹೆಸರಿಟ್ಟಿದ್ದಾರೆ, ಅಲ್ಲಿಗೆ 2-3 ಸಲ ಹೋದರೆ ಅವ್ರು ಸಿಕ್ಕಲಿಲ್ಲ ನನಗೆ. ಇನ್ನಷ್ಟೇ ಇವ್ರು ಸಿಕ್ಕಲ್ಲ, ಏನೇನೋ ಹೇಳೋರು. ನೀವು ಅಲ್ಲಿಗೆ ಮನೇಲಿ ಯಾರೋ ಇದ್ದವರು, ನೀವು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಹತ್ರ ಅವ್ರನ್ನ ಭೇಟಿ ಮಾಡಿ, ಅಥವಾ ಯಾವುದಾದ್ರು ಸಮಾರಂಭ ನಡೀತಾ ಇದ್ದಾಗ ಅವ್ರು ಕಾಣಿ, ಇತ್ಯಾದಿ ಇತ್ಯಾದಿ ಅಂತ ಹೇಳಿದರು. ಆಯಿತು, ಅದು ಆಗಲಿಲ್ಲ. ಅವ್ರ ಮನೆ ಇನ್ನು ಬೇಡ, ಇನ್ನು ಹೇಗೋ ಅವ್ರ ಬಗ್ಗೆ ಬೇಕಾದ ಪುಸ್ತಕಗಳು ಬಂದಿತ್ತು, ಅವ್ರ ಮಾಹಿತಿ ಏನೋ ಅದನ್ನು ನಾನು ಇದು ಮಾಡ್ಕೋಣ ಅಂತ ಅಂದ್ಕೊಂಡೆ. ಆದ್ರೆ ಮನಸ್ಸಿನಲ್ಲಿ ಕಾಣಬೇಕಾಗಿತ್ತು ಅವ್ರನ್ನ. ಹಸಿವು ಇಂಗ್ಲಿಲ್ಲ. ಹೌದು, ಅದೊಂದಿತ್ತು. ಯಾರನ್ನೂ ನಾನು ಬಿಡಬಾರ್ದು, ಕಂಡೇ ಇಲ್ಲ. ನಾನು ಅವ್ರನ್ನ ಕಾಣೋದಕ್ಕೆ ಇನ್ನೂ ಒಂದು ಉದ್ದೇಶ ಆಯಿತು. ಅವರು ನನ್ನ ಓದಿನ ಅವತ್ತಿನ ಮಿತಿಯಲ್ಲಿಯೂ ಇವತ್ತಿಗೂ ನಾನು ಹೇಳಿದ್ರು ಅಂತಂದರೆ, ಕನ್ನಡದಲ್ಲಿ ಈಗ
ಪಂಡಿತ್ ತಾರಾನಾಥರು, ಶಿವರಾಮ್ ಕಾರಂತರು, ಶ್ರೀರಂಗರು ಎಲ್ಲರೂ ಬಂದಿದ್ದಾರೆ. ಆದರೆ ಅವರು ಯಾರಿಗೂ ಇಲ್ಲದೆ ಇರೋ ಮುಖ ಏನು ಅಂತಂದರೆ DVG ಅವರು. ಅವರ ಸಾಹಿತಿಗಳೂ ಹೌದು, ಈ ನಾಡಿನ ಹಿರಿಯ ಪತ್ರಕರ್ತರೂ ಹೌದು, ಮತ್ತು ರಾಜಕೀಯ ಸಂಬಂಧಗಳನ್ನು ಇಟ್ಕೊಂಡಿದ್ದವರು ಅವರು. ಈ ಪ್ರಜಾಪ್ರಭುತ್ವದ ಈ ಸಂಬಂಧಗಳೆಲ್ಲ ಅವ್ರದ್ದು. ಮಹಾರಾಜರ ಅಲ್ಲಿ ಆ ಪರಿವಾರ ಸಮೇತ ದಿವಾನ್ರುಗಳ ಜೊತೆ ಇಟ್ಕೊಂಡಿದ್ದವರು ಅವರು. ಅವ್ರು ಹೇಗೆ ದಿವಾನ್ರುಗಳ ಜೊತೆ ಸಂಬಂಧ ಇಟ್ಕೊಂಡಿದ್ರೋ ಹಾಗೇನೆ ಸಾಮಾನ್ಯರ ಜೊತೆಯೂ ಕೂಡ ಅತ್ಯಂತ ಹೋಟ್ಲು ನಡೆಸುವಂಥ ಒಬ್ಬ ವ್ಯಕ್ತಿಯಿಂದನೂ ಅವರು ಇದು ಅಷ್ಟು ಜೀವನದ ಅನುಭವ ಇರೋರು, ತಿಳುವಳಿಕೆ ಇರೋರು, ಬರೆದವರು ಇನ್ನೊಬ್ಬರು ಇಲ್ಲ. ನೆನ್ನೆನೂ ಇಲ್ಲ, ಇವತ್ತೂ ಇಲ್ಲ, ನಾಳೆಗೂ ಇಲ್ಲ. ಕರೆಕ್ಟ್. ಅದು DVG ಅವರ ವ್ಯಕ್ತಿತ್ವ. ಅದಕ್ಕೆ ಕಾರಣ ಏನು ಅಂದರೆ ಅವರು ಪುರುಷ ಶಕ್ತಿಯನ್ನ, ಪೌರುಷತ್ವವನ್ನ ಅವರು ಯಾವಾಗಲೂ ಕೂಡ ಗೌರವಿಸ್ತಾ ಇದ್ರು. ಬಾಳಿಗೆ ಒಂದು ನಂಬಿಕೆ ಅಂತಾನೆ ಅವ್ರ ಪುಸ್ತಕದ ಹೆಸರು. ಬಾಳಿಗೆ ನಂಬಿಕೆ ಇರಬೇಕು ಅಂತ. ಅವರು ಪರಮ ಆಸ್ತಿಕರೂ ಅಲ್ಲ, ಪರಮ ನಾಸ್ತಿಕರೂ ಅಲ್ಲ, ಹೌದು, ಮಧ್ಯದಲ್ಲಿದ್ದು ತನ್ನ ಶಕ್ತಿ ಏನು ಆ ಶಕ್ತಿಗೆ ಅನುಗುಣವಾಗಿ ನಾವು ಜೀವನವನ್ನ ನಡೆಸಬೇಕು, ಬದುಕಬೇಕು ಅಂತಹ ಮಹಾನ್ ವ್ಯಕ್ತಿತ್ವ ಅದು. ಅದೊಂದು ಮಹಾನ್ ವ್ಯಕ್ತಿತ್ವ, ತಪೋನಿಧಿ ಅಂತಾನೂ ಹೇಳ್ಬೋದಾದ್ದು. ಅದನ್ನ ಹೇಳ್ತೀನಿ ನಾನು. ಇಂಥ ವ್ಯಕ್ತಿ ಸಿಕ್ಕಲ್ಲ ಅಂದಮೇಲೆ ಯಾಕೆ ಚಿಂತೆ ಮಾಡಲಿ ಅಂತ ಸುಮ್ಮನಾಗ್ಬಿಟ್ಟೆ. ಆದರೆ ಒಂದು ದಿನ ಆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ರಸ್ತೆನಲ್ಲಿ ಆ ಟರ್ನು ಅಂದರೆ ನರಸಿಂಹರಾಜ ಕಾಲೋನಿಯಿಂದ ನಾನು ಅಲ್ಲಿ ಬರುವಾಗ ಅಲ್ಲೇ ಓಡಾಡ್ತಾ ಇದ್ದಿದ್ದು. ಬ್ಯೂಗಲ್ ರ್ಯಾಕ್, ಅದು ಪೂರ್ತಿ ಅದು ಬ್ಯೂಗಲ್ ರ್ಯಾಕ್, ಬಸವನಗುಡಿಯ ಬ್ಯೂಗಲ್ ರ್ಯಾಕ್. ನಾನು ಅಲ್ಲಿ ಬರುವಾಗ ತಿರುಗಿ ನೋಡಿದೆ, ಸುಮ್ಮನೆ ಸಾರ್ವಜನಿಕ ವಿಚಾರ ಸಂಸ್ಥೆನ. ಅಲ್ಲಿ ಯಾವುದೋ ಒಂದು ಪ್ರತಿಮೆ ಕಾಣಿಸ್ದಂಗೆ ಆಯಿತು ನನಗೆ. ತಕ್ಷಣ ನನ್ನ ಮನಸ್ಸಿಗೆ ಇದು DVG ಅವರಲ್ವಾ ಅಂತ ಅನ್ನಿಸ್ತು ಒಂದು ಕ್ಷಣ. ಆಮೇಲೆ ನಾನು ಅನ್ಕೊಂಡೆ, ಇದು ಅವ್ರು ಇನ್ನೂ ಬದುಕಿದಾರಲ್ಲ. ಹೌದು, ಬದುಕಿದ್ದಾಗ ಅವರು ಇದಕ್ಕೆ ಅನುಮತಿ ಕೊಟ್ರ ಪುತ್ಥಳಿ ಹಾಕ್ಲಿಕ್ಕೆ ಅಂತ ನನಗೆ ನನ್ನ ಭಾವನೆ ಇದು. ಯಾಕಂದ್ರೆ ಇವತ್ತು ನೀವು ನೋಡಿದ್ರೆ ತನ್ನ ವಿಗ್ರಹಕ್ಕೆ ತಾನೇ ಹಾರ ಹಾಕೊಂಡಂತಹ ಮಹಾನುಭಾವರು ನಮ್ಮ ನಡುವೆ ಇದ್ದಾರೆ. ಇದು ಬೇಡ, ಅವ್ರ ಬಗ್ಗೆ ನಾವು ಟೀಕೆ ಮಾಡೋಕ್ಕಲ್ಲ ಇದು ಜಾಗ, ವೇದಿಕೆ. ಆದರೆ ಇವರು ಆ ಥರದವರಲ್ಲ. ಯಾವುದನ್ನು ಬೇರೆಯವರಿಂದ ಪರರಿಂದ ಬರೋದನ್ನು ಯಾವುದನ್ನು ಅವರು ತಗೊಂಡಲ್ಲ. ಅದೊಂಥರ ನಿಗ್ರಹ ವ್ಯಕ್ತಿತ್ವ ಇದ್ದದ್ದು ಅವರಿಗೆ. ಸೊ ನಾನು ತಿರುಗಿ ನೋಡಿದ್ರೆ ಇವರು DVG ಅವರಲ್ವಾ, ಪ್ರತಿಮೆ ಮಾಡಿಬಿಟ್ಟಿದ್ದಾರೆ ಅಂತ. ನಾನು ಸೈಕಲ್ ಇತ್ತು ನನಗೆ ಅವಾಗ, ಸೈಕಲ್ನಲ್ಲೇ ಓಡಾಡ್ತಾ ಇದ್ದದ್ದು ಇಡೀ ಬೆಂಗಳೂರು. ನಾನು ಆ ಸೈಕಲ್ನ ಅಲ್ಲೇ ಪಕ್ಕದಲ್ಲೇ ನಿಲ್ಲಿಸಿ ಹತ್ತೋದೆ. ಕಲ್ಲು ಬೆಂಚಿನ ಮೇಲೆ ಕೂತಿದ್ರು. ಇನ್ನು ಈಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೂ ಆಗೋ ಬಹಳ ವ್ಯತ್ಯಾಸ ಆಯಿತು. ಇನ್ನು ಬೆಳವಣಿಗೆ ಅಂತ ಅಥವಾ ಯಾವ ಬೆಳವಣಿಗೆಗೂ ಇನ್ನು ಆಗಲ್ವೇನೋ ಅನ್ನುವ ಹಂತ ಅದು. ಒಂಥರ ಹಾಸ್ಟೆಲ್ ಥರ ವಾತಾವರಣ ಕಾಣಿಸ್ತಾ ಇತ್ತು ನನಗೆ. ಅಲ್ಲಿ ಬೇಕಾದ ಸಲ ಹೋಗಿದ್ದೀನಿ. ಅಲ್ಲಿ ಹೋಗಿ ಅವರು ವಾಕಿಂಗ್ ಸ್ಟಿಕ್ ಇತ್ತು. ಆ ವಾಕಿಂಗ್ ಸ್ಟಿಕ್ಕನ್ನು ಅವರು ಗದ್ದಕ್ಕೆ ಹಿಂಗೆ ಮಾಡ್ಕೊಂಡವರು ಅವ್ರದ್ದೇ ಆದ ಒಂದು ಇದರಲ್ಲಿ ಕೂತಿದ್ರು. ಕತ್ತು ಬಗ್ಗಿತ್ತು, ಕಣ್ಣು ಗಿಣ್ಣು ಎಲ್ಲ ಮುಚ್ಚಿದ್ರು ಅಥವಾ ಕೆಳಗಡೆ ಏನಾದ್ರು ನೋಡ್ತಾ ಇದ್ರು ನಂಗೆ ಗೊತ್ತಿಲ್ಲ. ಹೋಗಿ ಎದುರುಗಡೆ ನಿಂತ್ಕೊಂಡೆ ನಾನು. ಎಷ್ಟೊತ್ತಾದ್ರೂ ತಿರುಗಿ ನೋಡಲಿಲ್ಲ. ಓಹೋ, ಇದು ವಿಗ್ರಹವೇ ಖಚಿತ ಆಗೋಯ್ತು ನನಗೆ, ಇದು ಜೀವಂತ ಇರೋ ವ್ಯಕ್ತಿ ಅಲ್ಲ ಅಂಥೇಳಿ ನಾನು ಅದನ್ನು ತಿಳ್ಕೊಂಡೆ. ಆಮೇಲೆ ನೋಡ್ತೀನಿ ಸ್ವಲ್ಪ ಹೊತ್ತಾದ ಅನ್ನ ಹಾಗೆ ಒಂಥರ ಕೆಮ್ಮೋ ಏನೋ ಇದ್ದ ಹಾಗೆ ಮಾಡಿಕೊಂಡು ಹಿಂಗೆ ತಿರುಗಿ ನೋಡಿದ್ದೀನಿ. ನಮಸ್ಕಾರ ಅಂದೆ. ಅವರು ಏನು ಪ್ರಶ್ನೆ ಇಲ್ಲವೇ ಇಲ್ಲ, ಮಾತನ್ನ ಅವ್ರೇನು ಹೆಚ್ಚಾಡಲೇ ಇಲ್ಲ. ಒಂಥರ ಪ್ರಶ್ನಾರ್ಥಕವಾಗಿ ಯಾರು ನನ್ನ ಹೆಸರು ಹೇಳಿದೆ, ಈ ಥರ ನನ್ನ ಹೆಸರು, ನಾನು ಈ ಥರ ಬೆಂಗಳೂರು ಬರಹಗಾರರು ಅಂತ ಒಂದು ಪುಸ್ತಕ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಕುರಿತಾದಂತಹ ಮಾಹಿತಿ ಎಲ್ಲ ನಾನು ಸಂಗ್ರಹಿಸ್ಕೊಂಡಿದ್ದೀನಿ ಅಂಥೇಳಿ ಹೇಳಿದಾಗ ಒಂಥರ ಕತ್ತು ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಮಾಡಿದ ಹಾಗೆ ಮುಂದುವರಿಸಿದ ಹಾಗೆ ಅದು ನನಗೆ ಕಾಣಿಸ್ತದು. ಆದರೆ ಇವರು ಏನಾದ್ರು ಒಂದು ಧ್ವನಿ ತೆಗೆದು ಇವ್ರ ಧ್ವನಿಯನ್ನು ಕೇಳಬೇಕು. ಭಾಷಣ ಕೇಳಿದ್ದೆ ನಾನು, DVG ಅವ್ರ ಭಾಷಣಗಳು, ಇದು ಬರವಣಿಗೆ ಇತ್ಯಾದಿ ಅಲ್ಲ. ಏನು ಮಾತಾಡೋದು? ಹೌದು, ಒಂದು ಆನೆ ಮುಂದೆ ಒಂದು ಸಣ್ಣ ಅಳಿಲಿದ್ದ ಹಾಗೆ ನಾನು ಇವ್ರನ್ನ ಏನು ಕೇಳೋದು, ಏನು ಮಾಡೋದು, ಏನೂ ನನಗೆ ಆವಾಗ ಕಾಣಿಸ್ಲೇ ಇಲ್ಲ. ಅಷ್ಟು ಸ್ಥೂಲಕಾಯರವರು. ದೊಡೂತಿ ವ್ಯಕ್ತಿತ್ವ ಅಂತೀವಿ ನಾವು, ದೊಡೂತಿ ವ್ಯಕ್ತಿತ್ವ. ಆಮೇಲೆ ಮುಖದ ಗಾಂಭೀರ್ಯ ಹೇಗಿತ್ತು ಅಂತಂದ್ರೆ ಆತನಿಗೆ ಅದರಲ್ಲಿ ಯಾವ ತುಂಟತನದ ಅಥವಾ ಚೇಷ್ಟೆಯ ಅಥವಾ ತಿರಸ್ಕಾರದ ಈ ಥರದ ಯಾವ ಎದುರುಗಡೆ ವ್ಯಕ್ತಿಯ ಬಗ್ಗೆ ಅವರಿಗೆ ಯಾವ ರೀತಿಯ ಇದು ಅವ್ರಿಗೇನು ಕಾಣಲಿಲ್ಲ, ನನಗೆ ಕಾಣಲಿಲ್ಲ. ಹಾಗಾಗಿ ಇವತ್ತಿಗೂ ನನಗೇನು ಉಳೀತು ಅಂತಂದರೆ
ಡಿ ವಿ ಜಿ ಅವರು ಅಂದರೆ ಹೇಗಿರ್ತಾರೆ ಅಂತಂದರೆ ಭಾಳ ಗಂಭೀರವಾದ ವ್ಯಕ್ತಿತ್ವ. ಅವರ ಬರವಣಿಗೆನಲ್ಲಿ ಅವರು ತಮ್ಮ ಸಮಕಾಲೀನ ಕುರಿತು ಅವರು ಛೇಡಿಸಿರೋದು, ಚುಡಾಯಿಸಿರೋದು ಇವೆಲ್ಲವೂ ಉಂಟು. ಅವ್ರ ಫೋಟೋಗಳೆಲ್ಲ ನೋಡಿದ್ದೆ. ಅವ್ರು ಏನಾದ್ರು ಹಿಂದೆ ಇದ್ದ ಫೋಟೋಗಳು ಹೇಗಿತ್ತು ಅಂತಂದರೆ, ಅವರು ಒಂದು ಪಂಚೆನೋ ಅಥವಾ ಒಂದು ಪೈಜಾಮನೋ ಏನೋ ಹಾಕ್ಕೊಂಡು ಫುಲ್ಲು ಒಂದು ಕೋಟ್ ಹಾಕ್ತಾ ಇದ್ರು ಅವರು. ಆ ಕೋಟ್ ಥರದ್ದು ಹಾಕ್ಕೊಂಡು ಟೋಪಿ, ಹಾಸನದ ಟೋಪಿ, ಇದು ಬಹಳ ಚೆನ್ನಾಗಿ ನೆನಪಿದೆ ನನಗೆ. ಡಿ ವಿ ಜಿ ಅವರು ಆಗ ಟೋಪಿ ಹಾಕ್ತಾ ಇದ್ರು. ಅದನ್ನು ಹಾಕ್ಕೊಂಡು ಮತ್ತು ಒಂದು ಶಲ್ಲಿ ಥರ ಏನೋ ಒಂದು ಬಟ್ಟೆನ ಹಾಕ್ಕೊಂಡು ಅದನ್ನು ಭುಜದ ಮೇಲೆ ಹಾಕ್ಕೊಂಡಿದ್ರು ಅವರು. ಸೊ ಆಗ ಅವರು ಬಹಳ ರಂಗಾಗಿ ರಸಿಕರ ಥರ, ಬಹಳ ವಿದ್ವತ್ ಪ್ರಪಂಚದಲ್ಲಿ ಇವ್ರನ್ನ ಯಾರು ಕೆಡಕಕ್ಕಾಗಲ್ಲ ಅನ್ನೋ ಹಂಗಿಂತ ವ್ಯಕ್ತಿ ಇವಾಗ ನನ್ನ ಎದುರುಗಡೆ ನೋಡಿದ್ರೆ ಬಹಳ ಗಂಭೀರವಾಗಿ ಇಡೀ ಜೀವನದ ಎಲ್ಲ ಕ್ಷೇತ್ರ, ಎಲ್ಲ ಇದರ ವಸ್ತು ವಿಷಯಗಳನ್ನು ಕುರಿತ ಬಹಳ ಆಳವಾಗಿ ಅಧ್ಯಯನ ಮಾಡಿದಂಥವರು. ನನಗಿನ್ನೂ ನೆನಪಿದೆ. ಅದು ಯಾಕೆ ಹಾಮಾನಾಯಕರಿಗೆ ಆ ಲೇಖನ ಸಿಕ್ಕಿಲ್ವೋ ಗೊತ್ತಿಲ್ಲ. ಮುದ್ದಣ್ಣನ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದವರು ಒಂದು ಪುಸ್ತಕ ತಂದಿದ್ರು. ಪ್ರಬುದ್ಧ ಕರ್ನಾಟಕದಲ್ಲಿ ಮೊದಲು ಬಂತು, ಅದಾದಮೇಲೆ ಪುಸ್ತಕ ರೂಪದಲ್ಲಿ ಬಂತು. ಬಹುಶಃ ನನ್ನ ತಿಳುವಳಿಕೆಗೆ ಅದು 24ರ ಸುಮಾರಲ್ಲಿ ಬಂದದ್ದು. ಅದಕ್ಕೆ ಮುನ್ನುಡಿಯನ್ನು ಡಿ ವಿ ಜಿ ಅವರು ಬರೆದಿದ್ದಾರೆ. ಹೀಗೆ ಅಂದರೆ ಒಂದು ವಿಶ್ವವಿದ್ಯಾನಿಲಯ ಇಲ್ಲಿ ಕೊಂಡದ್ದು 1916ರಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯವೇ ನಮಗೆ ಮೊದಲನೇದು. ಆ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ, ಅದರಲ್ಲೂ ಇವ್ರ ಪಾತ್ರ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇವರೇ ಬಹಳ ಮುಖ್ಯವಾದ ಹೊಣೆ ಹೊತ್ತಿದ್ದವರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಆಗ ಬಂದು ಕೆಲಸವೋ ಅದೋ ಇದೋ ಲೆಕ್ಚರೋ ಪ್ರೊಫೆಸರೋ ಆದವರು ಎಲ್ಲರೂ ಕೂಡ ಇವ್ರ ಎದುರುಗಡೆ ಅಥವಾ ಇವ್ರ ಸ್ನೇಹಿತರು ಇರ್ಬೋದು ಅಥವಾ ಚಿಕ್ಕವರು ಇರ್ಬೋದು, ಇಂಥವರು ಮುನ್ನುಡಿ ಬರೆದಿದ್ದಾರೆ. ಇವ್ರು ಓದಿರೋದೆಷ್ಟು? ಕೇವಲ SLCನೂ ಅಲ್ಲ, ಇವ್ರು ತರ್ತಾ ಇದ್ದ ಪತ್ರಿಕೆ ಯಾವುದು? ಕರ್ನಾಟಕ ಅನ್ನುವ ಪತ್ರಿಕೆ, ಇಂಗ್ಲಿಷ್ ಪತ್ರಿಕೆ. ಅರೇರೆ, ಕನ್ನಡದ ಒಬ್ಬ ವ್ಯಕ್ತಿ ಇಂಗ್ಲಿಷ್ನಲ್ಲೂ ಕೂಡ ಪತ್ರಿಕೆ ತರುವಷ್ಟು SLC ಮಾಡಿದ್ರೆ ಇಷ್ಟು ಸಾಧ್ಯ ಇತ್ತ ಅಂದರೆ ಅವತ್ತು ಹಾಗಿತ್ತು. ಹಾಗೆ ಅವರು ಮಾಡ್ಕೊಂಡಿದ್ರು. ಅವರು ಇಂಗ್ಲೀಷು ಸಂಸ್ಕೃತವನ್ನು ಅವರು ಹಾಗೇನೆ ಅಧ್ಯಯನ ಮಾಡಿದ್ರು. ಅವರು ಯಾವುದೋ ಉಡಾಫೆಯಿಂದ ಇದು ಮಾಡಿದವರು ಸಂಸ್ಕೃತಕ್ಕೆ ಅವರು ತಮ್ಮನ್ನು ತಾವು ತೆಗೆದುಕೊಂಡಿದ್ರು. ಹೌದು. ಹಾಗೆ ಕನ್ನಡಕ್ಕೂ ಅಷ್ಟೇ. ಅವ್ರ ಬರವಣಿಗೆಯಲ್ಲಿ ಹಳೆಗನ್ನಡವೂ ಇದೆ, ಹೊಸಗನ್ನಡವೂ ಇದೆ, ಇತ್ಯಾದಿ ಇತ್ಯಾದಿ ಅಂತ. ಆದರೆ ನನ್ನ ಮೇಲೆ ಅವಾಗ ಇನ್ನೂ ಪುಸ್ತಕ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ, ಜ್ಞಾಪಕ ಚಿತ್ರಶಾಲೆ ಅಂತ ಅವರು ಅಲ್ಲಲ್ಲಿ ಪತ್ರಿಕೆಗಳಲ್ಲಿ, ಜನಪ್ರಗತಿನಲ್ಲಿ, ಸುಧಾದಲ್ಲಿ ಇತ್ಯಾದಿ ಪತ್ರಿಕೆಗಳಲ್ಲಿ, ಕನ್ನಡ ಪ್ರಭಾದಲ್ಲಿ ಇದೆಲ್ಲ ಬರೆದಿದ್ದನ್ನೆಲ್ಲ ನಾವು ಗಮನಿಸ್ತಾ ಇದ್ದೆ ನಾನು. ಆವಾಗ ಅನ್ನಿಸ್ತಾ ಇತ್ತು, ಏನು ಈ ಮನುಷ್ಯನ ವ್ಯಾಪ್ತಿ, ಹೌದು, ಕ್ಯಾನ್ವಾಸ್ ಇದು ಅಷ್ಟಿಷ್ಟು ಅಲ್ಲ, ಇವರು ಸಾಮಾನ್ಯದವರಲ್ಲ, ಇವನು ಭೇಟಿ ಆಗಬೇಕು ಅನ್ನುವ ಒಂದು ಭಾವನೆ ನನಗೆ ಅವತ್ತೂ ಇತ್ತು. ಅದಕ್ಕೆ ನೆಪವಾಗಿ ನಾನು ಬೆಂಗಳೂರು ಬರಹಗಾರರು ಅನ್ನೋದನ್ನು ಪುಸ್ತಕ ತರಬೇಕು ಅಂದಾಗ ಅವನ್ನ ಪ್ರತ್ಯಕ್ಷ ಕಾಣುವಂಥ ಇದಿತ್ತು. ಅವರಿಗೆ ಆ ಒಂದು ಯಾವುದೋ ಒಂದು ಕಡೆ ಬರೀತಾರೆ, AR ಕೃಷ್ಣಾಸ್ತ್ರಿಗಳು, TS ವೆಂಕಣ್ಣಯ್ಯನವರೇ ಹುಡುಗರು ಅಂದಮೇಲೆ ನಾನು ಯಾವ ಬಚ್ಚ, ಕರೆಕ್ಟ್, ನನ್ನ ಗತಿ ಏನಾಗಿರ್ಬೇಕು. ಹೌದಪ್ಪ. ಆದರೆ ಅವನ್ನ ನೋಡಬೇಕು ಅನ್ನೋದಿತ್ತಲ್ಲ, ಅದು ಅವತ್ತು ಪರಿಪೂರ್ಣವಾದಂಥ ನನ್ನ ದೃಷ್ಟಿನಲ್ಲಿ ಬಹುಶಃ ಈ ನೆಲದ ಮೇಲೆ ಅವರು ಎಂದೂ ಯಾರನ್ನೂ ಬೇಡದವರಲ್ಲ. ಅಥವಾ ನನ್ನ ತಿಳುವಳಿಕೆಗೆ ಅದೊಂದು ಮಾತು ಹೇಳಲೇಬೇಕು, ಎಷ್ಟೋ ಜನ ಸಾಹಿತಿಗಳು ಆಗಲೂ ಇವತ್ತಿಗೂ ಹಾಗೇನೆ, ಅವತ್ತಿಗೂ ಹಾಗೇನೆ ಮಹಾರಾಜರ ದಿವಾನರ ಸಂಪರ್ಕಗಳನ್ನ ಇವತ್ತು ಮುಖ್ಯಮಂತ್ರಿ ಮಂತ್ರಿ ಇದ್ದ ಹಾಗೆ ಅವ್ರ ಸಂಪರ್ಕ ಇಟ್ಕೊಂಡು ರಾಜಸೇವಾ ಶಕ್ತ ಅವು ಇವು ಎಲ್ಲ ತಗೊಂಡ್ರು. ಇವ್ರು ಏನೂ ತಗೊಂಡೇ ಇಲ್ವಲ್ಲ. ಇವ್ರು ಕೊಡಿಸುವಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದವರು ಏನನ್ನೂ ಕೂಡ ತಗೊಳ್ಳೇ ಇಲ್ವಲ್ಲ. ಆಮೇಲೆ ಎಂದೂ ಕೂಡ ತಮ್ಮ ಆಸ್ತಿ ಪಾಸ್ತಿ ವಿಚಾರಗಳಿಗೆ ಅವರು ಚಿಂತನೆ ಮಾಡಿದ್ದಿಲ್ವಲ್ಲ. ನಾವು ನೋಡಿದಂಥ DVG ಮನೆ ನೋಡಿದ್ರೆ ಅಯ್ಯೋ ಇಂಥದ್ರಲ್ಲಿ ನಮ್ಮ DVG ಅವರು ಬದುಕಿದ್ದಾರೆ, ಇಲ್ಲಿ ಎಲ್ಲ ದಿವಾನ್ರುಗಳು ಬಂದು ಹೋಗ್ತಾ ಇದ್ರಲ್ಲ, ವಿಶ್ವೇಶ್ವರಯ್ಯ ಅಂತವರು, ಸರ್ ಮಿರ್ಜಾ ಇಸ್ಮಾಯಿಲ್ ಅಂತವರು ಇಲ್ಲಿ ಬಂದು ಹೋಗ್ತಾ ಇದ್ರಲ್ಲ ಅಂತ ನಮ್ಗನ್ಸುತ್ತೆ. ಆದರೆ ಅವೆಲ್ಲವನ್ನೂ ತಿರಸ್ಕರಿಸಿ ಅಥವಾ ಧಿಕ್ಕರಿಸಿ ಬದುಕಿದಂಥ ಮಹಾನುಭಾವ DVG ಅವರು ಅಂತ ನಾನು ತಿಳ್ಕೊಂಡಿದ್ದೀನಿ ಸಮಚಿತ್ತದಿಂದ. ಹೌದು. ಅವರು ತಮ್ಮ ಕಾಲ ಮೇಲೆ ತಾವು ನಿಂತಿದ್ರು, ತಾವು ಎಷ್ಟು ದುಡಿಮೆ ಮಾಡ್ತಾ ಇದ್ರು ಅಷ್ಟರಲ್ಲೇ ಬದುಕಿದ್ರು. ಕುಟುಂಬನೂ ಹಾಗೆ ಅವರು ನೋಡ್ಕೊಂಡಿದ್ರು. ಮುಂದೆ ಬರುತ್ತೆ BGL ಸ್ವಾಮಿಯವರು ಮಗ, ಅವರು ಒಬ್ಬನೇ ಮಗ ಅವರು ಮುಂದೆ ಅವ್ರ ಬಗ್ಗೆ ಮಾತಾಡ್ತೀನಿ. ಸೊ ಈಗ ಸದ್ಯಕ್ಕೆ DVG ಅವರ ಕುರಿತು ನಾನು ಇನ್ನು ಹೆಚ್ಚು ಇರೋದಿಲ್ಲ. ಅದು ಸಾಹಿತ್ಯಿಕವಾಗಿ ಅವರ ಸಂಪರ್ಕ ನಾನು ಬೆಳಲಿಲ್ಲ.
ಅವ್ರ ಹತ್ರಕ್ಕೆ ಹೋಗೋದಾಗಲಿ ಮಾತಾಡ್ಸೋದಾಗಲಿ ಆ ಥರದ್ದು ಯಾವುದೂ ನನಗೆ ಬರಲಿಲ್ಲ, ಒದಗಿ ಬರಲಿಲ್ಲ. ನಾನು ಒಂದೇ ವರ್ಷ ಇದ್ದು ನಾನು ಮತ್ತೆ ಹಳ್ಳಿಗೆ ಹೊರಟೋಗ್ಬಿಟ್ಟೆ. ಹಾಗಾಗಿ ನನ್ನ ಕಂಡವರಲ್ಲಿ ದೊಡ್ಡವರು ಯಾರಯ್ಯ ನೀನು ದೊಡ್ಡ ಸಾಹಿತಿಗಳು ಅಂತಂದರೆ ನಾನು ಖಂಡಿತ ಡಿ ವಿ ಗುಂಡಪ್ಪನವ್ರನ್ನ ನಾನು ಅನಿತೀನಿ. ಇವತ್ತೇನು ವಿಶೇಷ ಏನು ಅಂದರೆ, ನಾನು ಮಾಲೂರಲ್ಲಿದ್ದೀನಿ, ಕೋಲಾರ ಜಿಲ್ಲೆ, ಅದು ನಮ್ಮ ಜಿಲ್ಲೆಯಲ್ಲಿ ಇವರು ಹುಟ್ಟಿದ್ದು ಮಾಡಿದ್ದೆಲ್ಲ ಕೂಡ ಮುಳುಬಾಗಲಿನಲ್ಲಿ. ಹಾಗಾಗಿ ಕೋಲಾರ ಜಿಲ್ಲೆಯ ಸೊತ್ತದು. ಚಿನ್ನ ಹೇಗೋ ಇದು ವಜ್ರ. ಇದು ನಿಮಗೆ ಭೂಮಿನಲ್ಲಿ ಚಿನ್ನ ಸಿಗುತ್ತೆ, ವಜ್ರ ಸಿಗಬೇಕಾದ್ರೆ ಇಂಥ ವ್ಯಕ್ತಿಗಳು ಬೇಕು. ಭಾಳ ಕಂಡೀಷನ್ ಅಂದರೆ ಒಂದು ಇದಾಗಿ ಬೆಳೆದಂತಹ ಮಹಾನುಭಾವ ಅವರು. ನನಗದೊಂದು ಹೆಮ್ಮೆ. ಅದು ನಾನು ಆ ಜಿಲ್ಲೆಗೆ ಬಂದು ಮತ್ತೆ ಇಲ್ಲಿ ನಾನು ಉಸಿರಾಡ್ತಾ ಇದ್ದೀನಿ ಅನ್ನುವ ಕಾರಣಕ್ಕಾಗಿ ಅವರನ್ನು ನಾನು ನೆನೆಯಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇಲ್ಲಿಯವರೆಗೆ ಗುಂಡಪ್ಪನವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಹೇಳಿದರು, ಎಷ್ಟು ಸರಳವಾಗಿತ್ತದು. ನಮಗೆ ಇಂಥ ಮಾಹಿತಿಗಳು ಬೇಕಿವತ್ತು. ಕೃತಿಕಾರನ ಕೃತಿಯ ಬಗ್ಗೆ ವಿಮರ್ಶಕ ಬೇರೆ ರೀತಿಯಲ್ಲೇ ನೋಡ್ತಾನೆ. ಬಹುತೇಕವಾಗಿ ಅದು ನಿಮ್ಮಂಥವ್ರ ತಲೆ ಮೇಲೆ ಹೋಗೋದು ಜಾಸ್ತಿ, ಹೃದಯಕ್ಕೆ ಇಳಿಯೋದು ಭಾಳ ಕಡಿಮೆ. ಅದಕ್ಕೆ ಅವರೇ ಒಂದು ಜನರ ಗ್ರೂಪು, ಅವರೇ ಅದನ್ನು ಚರ್ಚೆ ಮಾಡ್ತಾರೆ, ಅವರೇ ಅದನ್ನು ಮೇಳೈಸ್ತಾರೆ, ಮತ್ತೆ ಅದನ್ನು ಎಲ್ಲಿಗೆ ಮುಟ್ಟಿಸ್ಬೇಕೋ ಅಲ್ಲಿಗೆ ಮುಟ್ಟಿಸ್ತಾರೆ. ನಮಗೆ ಬೇಕಾಗಿರೋದು ಇವತ್ತು ಒಂದು ರೀತಿಯ ಅಬಾಲ ವೃದ್ಧರಿಗೆ, ನಮ್ಮ ತಲೆಮಾರಿನ ಹಿಂದಿನ ಈ ಮಹಾನ್ ವ್ಯಕ್ತಿಗಳು ಯಾವ ರೀತಿ ಬದುಕಿದ್ರು, ಅವರ ಬದುಕು ಭಾವ, ಅದರ ಮಧ್ಯೆ ಸೃಜನಾತ್ಮಕವಾದಂಥ ಚಟುವಟಿಕೆ ಯಾವ ರೀತಿ ಅನುಬಂಧಗೊಂಡಿತ್ತು ಅನ್ನೋದನ್ನ ಹರಿಹರ ಪ್ರಿಯರು ಇಲ್ಲಿಯವರೆಗೆ ಬಹಳ ಅದ್ಭುತವಾಗಿ ಹೇಳಿದರು. ನೀವು ಅದನ್ನು ಇಷ್ಟಪಡ್ತೀರಿ ಅಂತ ಅಂದ್ಕೊಳ್ತೇನೆ. ಮುಂದಿನ ಸರಣಿಗೆ, ಮುಂದಿನ ಅವತರಣಿಕೆಗೆ ನೀವು ಕಾಯ್ತೀರಿ ಅನ್ನುವ ನಿರೀಕ್ಷೆಯಲ್ಲಿ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ.